ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಅಂಕಲ್, ಮಣಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ? ಮಣಿನ ಹುಡುಕೋದಕ್ಕೆ ಜನನ್ ಕಳ್ಸೀನಿ ಶರತ್. ಸರ್ ಮಣಿನ ಹುಡುಕಿದ್ದೀನಿ. ಹೌದಾ? ಅಪ್ಪ ಸದ್ಯ ನನಗೆ ಇವಾಗ ಜೀವ ಬಂದಂಗಾಯ್ತು. ಇವ್ರು ಯಾರು? ಇವರೇ ಸರ್ ಮಣಿಕಂಠ ಹುಡ್ಕೊಂಬರ ಕೇಳಿದ್ರಲ್ಲ. ಮಣಿ ಇವ್ರಲ್ಲ. ಇನ್ಯಾವ ಮಣಿ ಸರ್? ದಪ್ಪ ಮಿಸೆ ಮಣಿ ಇರೋ ಇವರು, ಕುಳ್ಳಗಿರೋ ಮಣಿ ಅವನು. ಮಣಿ ಅಂದ್ರೆ ಮನುಷ್ಯ ಅಲ್ಲ, ಮಣಿ ಅಂದ್ರೆ ಗಿಣಿ. ಈ ಫ್ಯಾಕ್ಟ್ರಿಲಿ ವಟ ವಟ ಅನ್ಕೊಂಡು ತಲಾಟೆ ಮಾಡ್ಕೊಂಡು ಓಡ್ತಾ ಇರಲ್ವಾ, ಅದು. ಓ ಅದಾ? ಗೊತ್ತಿಲ್ಲ ಸರ್ ನನಗೆ. ಸರಿ, ಕೆಲಸ ನೋಡ್ಕೊಳ್ಳಿ. ಅಲ್ವಾ ಅಂಕಲ್, ಎಲ್ಲ ವರ್ಕರ್ಸ್ನು ಮಣಿನ ಹುಡ್ಕೋದಕ್ಕೆ ಕಳಿಸಿ. ಶರತ್ ಹಾಕಿ ಕಳ್ಸಿದ್ರೆ ಪ್ರೊಡಕ್ಷನ್ ಕಡಿಮೆ ಆಗೋಗುತ್ತೆ. ಐ ಡೋಂಟ್ ಕೇರ್. ಅಟ್ ಎನಿ ಕಾಸ್ಟ್ ನನಗೆ ಮಣಿ ಬೇಕು ಅಷ್ಟೇ, ಪ್ಲೀಸ್. ಎಲ್ಲರೂ ಇಲ್ಲಿ ಕೇಳಿಸ್ಕೊಳ್ಳಿ. ಈಗಿಂದೀಗಲೇ ಹೋಗಿ ಆ ಮಣಿನ ಹುಡುಕೊಂಡು ಬನ್ನಿ ಎಲ್ಲರೂ. ಮಣಿ ಅಂದ್ರೆ ನಮ್ಮ ಆಫೀಸಲ್ಲಿ ಓಡಾಡುತ್ತಲ್ಲ ಗಿಣಿ, ಅದನ್ನ ಬಿಟ್ಟು ಬೇರೆ ಯಾರನ್ನ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸ್ಬೇಡಿ. ಎಲ್ಲ ಏನ್ ನೋಡ್ತಾ ಇದ್ದೀರಾ? ಬೇಗ ಹೋಗಿ ಹೋಗಿ. ಶರತ್ ಹಿತಾನ ತುಂಬಾ ಪ್ರೀತಿ ಮಾಡ್ತಾರೆ. ಅದಕ್ಕೆ ಮಗಳು ಇಷ್ಟಪಡೋ ಮಣಿನ ಹುಡ್ಕೋದಕ್ಕೆ ಫ್ಯಾಕ್ಟ್ರಿ ಕೆಲಸ ಪೂರ್ತಿಯಾಗಿ ನಿಂತ್ರೂ ಪರವಾಗಿಲ್ಲ ಅಂತ ವರ್ಕರ್ಸ್ನೆಲ್ಲ ಹುಡ್ಕೋದಕ್ಕೆ ಕಳ್ಸಿದ್ದಾರೆ. ದುರ್ಗಾ, ನೀನು ಹೋಗಿ ಶರತ್ಗೆ ಸಹಾಯ ಮಾಡೋದಲ್ವಾ? ನಾನೆನಕ್ಕೆ ಸಹಾಯ ಮಾಡ್ಲಿ? ಮಣಿಗೆ ಕೋಪ ಬರ್ಸಿದ್ಯಾರು? ಅವ್ರು ತಾನೆ, ಅವರೇ ಹುಡುಕ್ಲಿ ಬಿಡಿ. ಮಾಡಿದುಣ್ಣೋ ಮಾರಾಯ. ಈ ಜಗಳ ಗಂಟಿಗೆ ಪಕ್ಕಾ ತಲೆ ಸರಿ ಇಲ್ಲ. ಗೋಡೆ ಗಿಳಿ ಹತ್ರ ಮಾತಾಡಿದ್ದಾಯ್ತು, ಇವಾಗ ಅಲ್ಲಿ ನೋಡ್ರೆ ಯಾರೂ ಇಲ್ಲ, ಒಬ್ಬೊಬ್ಬಳೆ ಮಾತಾಡ್ತಾ ಇದ್ದಾಳೆ. ಮುಂದೆ ದೇವ್ರ ದೇವ ಜೊತೆನೂ ಮಾತಾಡ್ತಾಳೆ ಅಂತ ಅನ್ಸುತ್ತೆ. ಇವಳು ಬರೀ ಲೂಸ್ ಅಲ್ಲ, ಲೂಸ್ ಮ್ಯಾಕ್ಸ್ ಪ್ರೋ. ಒಳ್ಳೆ ತಲೆನೋವು ಸವಸ ಆಯ್ತು. ಶರತ್, ಮಣಿನ ನಾವೆಲ್ಲ ಸೇರಿ ತುಂಬಾ ಹುಡುಕಿದ್ವಿ, ಆದ್ರೆ ಮಣಿ ಸಿಗ್ಲಿಲ್ಲ. ಸಿಕ್ಲಿಲ್ವಾ? ಇವಾಗ ಏನ್ ಮಾಡೋದು ಅಂಕಲ್? ಹಿತ ಬೇರೆ ಮಣಿ ಸಿಗುತ್ತೆ ಅಂತ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾಳೆ. ಅವಳಿಗೆ ಮೊದಲೇ ನನ್ನ ಮೇಲೆ ಕೋಪ. ಇವಾಗ ಮಣಿ ಸಿಕ್ಕಿಲ್ಲ ಅಂತ ಗೊತ್ತಾದ್ರೆ ಕೋಪ ಜಾಸ್ತಿ ಆಗ್ಬಿಡುತ್ತೆ. ಅಣ್ಣ, ನೀನ್ ಯಾಕೆ ದುರ್ಗಾ ಹತ್ರ ಹೆಲ್ಪ್ ಕೇಳಬಾರ್ದು? ಇಲ್ಲ, ಇನ್ನೊಂದ್ಸತಿ ನಾವೇ ಹುಡ್ಕೋಣ. ಮಣಿ ಸಿಕ್ಕಿದ್ರು ಸಿಗ್ಬೋದು. ಮಣಿ ನಾವೆಲ್ಲ ಹುಡ್ಕುದ್ರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ನನ್ ಮಾತ್ ಕೇಳು, ದುರ್ಗವ್ರ ಹತ್ರ ಹೆಲ್ಪ್ ಕೇಳೋಣ. ಅವ್ರಿಗೆ ಖಂಡಿತ ಗೊತ್ತಿರುತ್ತೆ ಮಣಿ ಎಲ್ಲಿದ್ದಾಳೆ ಅಂತ. ಆದ್ರೆ ನೋಡು ಹಿತಾಮುಖ ಎಷ್ಟು ಬಾಡೋಗಿದೆ ಅಂತ. ನನ್ ಮಾತ್ ಕೇಳು, ಅವಳಿಗೋಸ್ಕರ ಆದ್ರೂ ದುರ್ಗಾ ಹತ್ರ ಹೆಲ್ಪ್ ಕೇಳೋಣ. ಅದು ಮಣಿನ ಎಲ್ಲ ಕಡೆ ಹುಡ್ಕಿದ್ವಿ, ಸಿಗ್ತಾ ಇಲ್ಲ. ಅದಕ್ಕೆ ಮಣಿನ ಹುಡ್ಕೋದಕ್ಕೆ ನೀನ್ ಸಹಾಯ ಮಾಡ್ತೀಯಾ? ಸಹಾಯನಾ? ನಾನ್ಯಾಕೆ ಸಹಾಯ ಮಾಡ್ಬೇಕು? ಅವಳು ಕೋಪ ಬರ್ಸಿದ್ ನೀವೇ ತಾನೆ? ಐನೋ, ಅದು ನಾನು ಬೇಕು ಅಂತ ಮಾಡಿದ್ದಲ್ಲ. ಏನೋ ಟೆನ್ಷನ್ ಅಲ್ಲಿದ್ದೆ, ರೇಗಾಡ್ಬಿಟ್ಟೆ. ಹಿತಾ ತುಂಬಾ ಅಪ್ಸೆಟ್ ಆಗಿದ್ದಾಳೆ.
ನನ್ಗೆ ಅವಳನ್ನ ಆ ರೀತಿ ನೋಡೋದಕ್ಕೆ ಇಷ್ಟ ಇಲ್ಲ. ಸರಿ, ನಾನು ಸಹಾಯ ಮಾಡ್ತೀನಿ. ಯಾಕಂದ್ರೆ ನನ್ನ ಮನಸ್ಸು ತುಂಬಾ ಒಳ್ಳೇದು. ನನ್ನನ್ನು ಯಾರೇ ಆಡ್ಕೊಂಡ್ರು ನಾನು ಅವ್ರಿಗೆ ಒಳ್ಳೇದೇ ಬಯಸೋದು. ಬಾಸು, ಮಣಿನ ಹುಡ್ಕೊಡ್ತೀನಿ, ನಿಮಗೋಸ್ಕರ ಹುಡ್ಕೊಡ್ತೀನಿ. ದಿನಾಗ್ಲೂ ನನ್ನ ಮೈ ಮೇಲೆ ಏನಾದ್ರೂ ಒಂದು ಚೆಲ್ಬೇಕು ಅಂತ ಇಲ್ಲಿ ಬಂದು ಸೇರ್ಕೊಂಡಿದ್ದಾಳೆ ಅನ್ಸುತ್ತೆ. ನನ್ನ ಕರ್ಮ. ಕ್ಲೀನ್ ಮಾಡಪ್ಪ. ನೋಡಿ, ಅಲ್ಲಿದ್ದಾಳೆ. ಹುಡ್ಕೊಡು ಅಂತ ಹೇಳಿದ್ರಿ, ಹುಡ್ಕೊಟ್ಟಿದೀನಿ. ಇನ್ನೊಳ್ಳ ಮರದಿಂದ ಕೆಳಗಿಳಿಸೋದು ತಮ್ಮ ಜವಾಬ್ದಾರಿ. ಇನ್ನೀ ಹಣ್ಣುಂಟು, ನೀವುಂಟು, ಮಣಿ ಉಂಟು. ಮಣಿ, ಮಣಿ, ನಿನಗೆ ಈ ಫ್ರೆಶ್ ಫ್ರೂಟ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ತರಿಸಿದ್ದೀನಿ, ಬಾ ತಿನ್ನು. ಮಣಿ, ನಿನಗೆ ಗಾಸಿಪ್ ಮಾಡೋದಂದ್ರೆ ತುಂಬಾ ಇಷ್ಟ ಅಲ್ವಾ? ನೀವಾಗ ಕೇಳಕ್ ಬಂದ್ರೆ ನಿನ್ ಜೊತೆ ಕೂತ್ಕೊಂಡು ನಾನು ಅರ್ಧ ಗಂಟೆ ಗಾಸಿಪ್ ಮಾಡ್ತೀನಿ, ಬಾ. ಮಣಿ, ನೀನ್ ಜಾಣೆ ಅಲ್ವಾ? ನನ್ ಮಾತು ಕೇಳ್ತೀಯ ಅಲ್ವಾ? ಅಟ್ಲೀಸ್ಟ್ ಈ ಹಣ್ಣು ತಿನ್ನಕ್ಕಾದ್ರೂ ಕೆಳಗೆ ಬಾ. ಓಹೋ, ಲಂಚ! ಈ ಮಣಿಗೆ ಲಂಚ? ಇಂಥದನ್ನೆಲ್ಲ ನಾನು ಎಷ್ಟು ನೋಡಿಲ್ಲ. ನಿಮ್ ಬಣ್ಣದ ಮಾತನ್ನೆಲ್ಲ ನಂಬಕ್ಕೆ ನನ್ ಗಿಣಿ ಗೂಬೆ ಅಲ್ಲ. ಈ ಮಣಿಗೂ ಆತ್ಮಗೌರವ ಭಾವನೆಗಳಿದೆ. ನಂಗೂ ಬೇಜಾರಾಗುತ್ತೆ. ನೀವು ನಂಗೆ ಅವಮಾನ ಮಾಡಿದೀರಾ. ಅವಮಾನ ಆಗೋ ಜಾಗದಲ್ಲಿ ನನ್ ಚಪ್ಲಿನೂ ಬಿಡಲ್ಲ. ನೀ ಚಪ್ಪಲಿನೇ ಹಾಕಲ್ವಲ್ಲ ಮಣಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.